ಸರ್ ನಮಸ್ತೆ. ಕೃಷಿ ಮೇಳ 2024ಕ್ಕೆ ಸ್ವಾಗತ ಸರ್. ಸರ್ ನಿಮ್ಮ ಹೆಸರು? ಸ್ಟೀವನ್ ಅಂತೇಳಿ ರತ್ನಗಿರಿ ಇಂಪೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿಂದ. ಸರ್ ನಿಮ್ಮ ಈ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಅಥವಾ ಮೆಷಿನರೀಸ್ ಬಗ್ಗೆ ರೈತರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವ್ಯಾವ ಅವೈಲಬಿಲಿಟಿ ಇದೆ, ಅದರಿಂದ ಏನು ಉಪಯೋಗ ಪಡ್ಕೋಬೋದು ಅನ್ನೋ ಮಾಹಿತಿ ತಿಳಿಸಿ. ಹಾಂ ಮೇಡಮ್, ಆ್ಯಕ್ಚುಲಿ ನಾವು 25 ಇಯರ್ಸಿಂದ ನಾವು ಇಲ್ಲಿ ಸ್ಟಾಲ್ ಹಾಕ್ತಾಯಿದ್ದೀವಿ. ನಿಮ್ಮ ಜೊತೆಗೆ JKVK ಅವ್ರ ಜೊತೆಗೇ ನಾವು ಕಮೆಂಟ್ ಮಾಡಿ ಸ್ಟಾಲೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ವಿ. ಬಟ್ ರೈತರಿಗೆ ಪ್ರತಿಯೊಂದು ಎಕ್ವಿಪ್ಮೆಂಟ್ 1 ಲೀಟ್ರ್ ಸ್ಪ್ರೇಯರಿಂದ ಟಿಲ್ಲರು, ಸ್ಪ್ರೇಯರು, ಬ್ರಷ್ ಕಟರ್ಸು, ರೋಟ್ರಿ ಟಿಲ್ಲರ್ಸು ಎಲ್ಲನೂ ನಾವು ಡಿಸ್ಪ್ಲೇ ಮಾಡಿದ್ವಿ. ರೈತರಿಗೆ ಎಲ್ಲ ಥರ ನೋಡ್ಕೊಳ್ಳೋಕ್ಕೆ ಅನುಕೂಲ ಒಳ್ಳೆ ಸ್ಟಾಲ್ ಹಾಕಿ ಇಲ್ಲಿ ಯೂಸ್ ಮಾಡಿದ್ವಿ. ಸರ್ ಮೇಜರಾಗಿ ಯಾವ ಇಕ್ವಿಪ್ಮೆಂಟ್ಸ್ ಬಗ್ಗೆ ಫಾರ್ಮರ್ಸ್ ಕೇಳ್ತಿದ್ದಾರೆ ಸರ್ ನಿಮ್ಮ ಹತ್ರ? ಇಲ್ಲಿ ಆಲ್ಮೋಸ್ಟು ಕಳೆ ತೆಗಿಯೋಕ್ಕೆ ಜಾಸ್ತಿ ಜನ ಇಂಟ್ರೆಸ್ಟ್ ಇದ್ದಾರೆ. ರೈತರಿಗೆ ಭೂಮಿ ಮಟ್ಟದ್ದು ಕಳೆ ತೆಗಿಯೋಕ್ಕೆ, ಭೂಮಿಯಿಂದ ಅಗಿಯೋಂಥದ್ದು, ಮಲ್ಚಿಂಗ್ ಮಾಡಲಿಕ್ಕೆ ಟಿಲ್ಲರ್ಗಳು, ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಸರ್ 25 ವರ್ಷದಿಂದ ಸ್ಟಾಲ್ ಹಾಕ್ತಿದ್ದೀರಾ ಅಂತಿದ್ದೀರಾ. ಆ 25 ವರ್ಷಕ್ಕೂ ಈ ವರ್ಷ ಕೃಷಿ ಮೇಳಕ್ಕೂ ಏನು ವ್ಯತ್ಯಾಸ ಕಾಣ್ತಿದೆ? ಆ್ಯಕ್ಚುಲಿ ಟೆಕ್ನಾಲಜಿ ಚೇಂಜಸ್ ಆಗಿದ್ದಾವೆ. ದಿನ ಟೆಕ್ನಾಲಜೀಸ್. ಈಗ ಫಸ್ಟು JKVKಲ್ಲಿ ಎತ್ತಿನ ಗಾಡಿನ ಇಟ್ಕೊಂಡು ಮೂವ್ ಮಾಡ್ತಾಯಿದ್ರು. ಬಟ್ ಈಗ ಎಲ್ಲ ಮೆಕನೈಸೇಷನ್ ಬಂದಿರೋದ್ರಿಂದ ಮೆಕನೈಸೇಷನ್ಗೆ ಮೂವ್ ಆಗ್ತಿದ್ದಾರೆ ಎಲ್ಲ. ಸೊ ಫಾರ್ಮರ್ಸ್ ಅಂದರೆ ಮೆಕನೈಸೇಷನ್ ಟುವರ್ಡ್ಸ್ ಇಂಪ್ರೂವ್ ಆಗ್ತಿದ್ದಾರೆ, ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊತಿದ್ದಾರೆ. ಎಸ್ 100% ಯೂಸ್ ಮಾಡ್ಕೊತಿದ್ದಾರೆ. ಟೆಕ್ನಾಲಜಿ ಈಗ ಹೆಂಗಾಗಿದೆ ಅಂತಂದರೆ, ಮಿಷಿನರೀಸು 10 ಜನ ಕೆಲಸ ಮಾಡೋಂಥದ್ದು ಒಂದು ಮಿಷಿನಲ್ಲಿ ವರ್ಕ್ ಮಾಡೋಂಥದ್ದು ಆಗ್ತದೆ. ಸೊ ಹಾಗಾಗಿ ಮೆಕನೈಸೇಷನ್ಗೆ ಬರಲೇಬೇಕಾಗತ್ತೆ. ರೈತರಿಗೆ ಇಲ್ಲಿ ಮೆಕನೈಸೇಷನ್ ಬರೋದ್ರಿಂದ ಅವ್ರಿಗೂ ಸೇವ್ ಆಗುತ್ತೆ ಮನಿ. ಸೊ ಹಾಗಾಗಿ ಮೆಕನೈಸೇಷನ್ ಬೇಕಾಗತ್ತೆ. ಲೇಬರ್ ಶಾರ್ಟೇಜ್ ಇರೋದ್ರಿಂದ ಅದರದ್ದು ಟೈಮು ಮತ್ತು ಕಾಸ್ಟ್ ರಿಡಕ್ಷನ್ ಎಲ್ಲ ಆಗುತ್ತೆ ಅಂತ ಹೇಳಿ ಸರ್. ಬಟ್ ಎಷ್ಟೋ ಜನ ರೈತರಲ್ಲಿ ಒಂದು ಕ್ವಶನ್ ಇರುತ್ತೆ, ಫಾರ್ಮ್ ಮೆಷಿನರಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇನಿಷಿಯಲ್ ಆಗಿ ಸೆಟಪ್ ಮಾಡೋಕ್ಕೆ, ಆಮೇಲೆ ಅದರ ಸರ್ವಿಸಸ್ ಅವೈಲಬಿಲಿಟಿ ಇರುತ್ತೋ ಇಲ್ಲೋ ಅನ್ನೋದ್ರಿಂದ ಎಷ್ಟೋ ಜನ ಕಂಪೇರ್ ಮಾಡಿದ್ರೆ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ ಫಾರ್ಮರ್ಸು ಇಕ್ವಿಪ್ಮೆಂಟ್ಸ್ ಅಥವಾ ಮೆಷಿನರಿ ತೊಗೊಳಕ್ಕೆ ಸ್ವಲ್ಪ ಹಿಂಜರಿತಾರೆ ಸರ್. ಅದೇ ಅವರಿಗೆ ಅಂತಲೇ ಸೀಮಿತವಾಗಿ ಯಾವುದಾದ್ರೂ ಇಕ್ವಿಪ್ಮೆಂಟ್ಸ್ ಇದೆಯಾ? ಹಾಂ ಮೇಡಮ್, ಆ್ಯಕ್ಚುಲಿ ಸರ್ಕಾರನೂ ಇದು ಗಮನ ಹರಿಸಿದೆ. ಈಗ ರೈತರಿಗೆ ಫುಲ್ ಅಮೌಂಟ್ ಕೊಟ್ಟು ತೊಗೊಳಕ್ಕಾಗಲಿಲ್ಲ ಅಂತಂದರೆ ಈಗ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಹಾಗೂ ಸಿರಿಕಲ್ಚರ್ ಇಲ್ಲಿ ಅವ್ರಿಗೆ ಸಬ್ಸಿಡಿನೂ ಇದೆ, ಅವೈಲಬಲ್ ಇದೆ. ಈಗ ಅಗ್ರಿಕಲ್ಚರ್ಗೆ ಹೋದರೆ 50% 90% ಸಬ್ಸಿಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಆ ಕ್ಯಾಟಗರಿಗೆ ಅಲ್ಲಿ ಅವರು ಯಾವ್ಯಾವ ಮಿಷಿನ್ ಫುಲ್ ಅಮೌಂಟ್ ಕೊಟ್ಟು ತೊಗೊಳಕ್ಕಾಗಲಿಲ್ಲ ಅಂದವ್ರಿಗೆ ಕೃಷಿ ಇಲಾಖೆಗೆ ಹೋದರೆ ಅಲ್ಲೂ ಸಬ್ಸಿಡಿ ಅವೈಲಬಲ್ ಇರುತ್ತೆ. ಸೊ ಅದನ್ನು ಯೂಸ್ ಮೂಮೆಂಟ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಕೆಲವು ಸ್ಕೀಮ್ಸಿಂದ ಸಬ್ಸಿಡಿ, ಆಮೇಲೆ ಬ್ಯಾಂಕ್ ಸಪೋರ್ಟಿಂದ ಕೂಡ ಅವರು ಇಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಕೊನೆಯದಾಗಿ ರೈತರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? JKVK ಅನ್ನೋದು ಇಲ್ಲಿ ಅಗ್ರಿಕಲ್ಚರ್ಗೆ, ಮೆಕನೈಸೇಷನ್ಗೆ ತುಂಬ ಒಳ್ಳೆ ಇದು ಕೃಷಿ ಮೇಳ ಮಾಡ್ತಿರೋಂಥದ್ದು. ಸೊ ನಾವು ಹ್ಯಾಪಿಯಾಗಿದ್ದೀವಿ. ಸೊ ಬಿಕಾಸ್ ನಾವು ಕೃಷಿ ಇಲಾಖೆ ಜೊತೆಗೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಜೊತೆಗೂ ನಾವು ಬೆರೆತ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಸೊ ರೈತರ ಜೊತೆ ಕೆಲಸ ಮಾಡಲಿಕ್ಕೆ ನಮಗೂ ಇಂಟ್ರೆಸ್ಟ್ ಇದೆ. ಸೊ ನಾವು ಜೊತೆಗೆ ಇದ್ದೀವಿ ರೈತರ ಬೆನ್ನೆಲುಬಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು.